ಒಂದು ದಿನ ಪ್ರವಾದಿ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಅನುಯಾಯಿಗಳೊಂದಿಗೆ ಕೂತು ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಒಂದು ಗಂಡು ಮಗು ನಡೆಯುತ್ತಾ ತನ್ನ ತಂದೆಯ ಬಳಿ ಬಂತು. ತಂದೆ ಮಗುವಿನ ತಲೆಯ ಮೇಲೆ ನೇವರಿಸಿ ಪ್ರೀತಿಯಿಂದ ಬಲತೊಡೆಯ ಮೇಲೆ ಕುಳ್ಳಿರಿಸಿದರು. ಸ್ವಲ್ಪ ಹೊತ್ತಲ್ಲೇ ಅವರ ಹೆಣ್ಣು ಮಗು ಕೂಡ ಬಂತು. ಅವಳ ತಲೆಯ ಮೇಲೂ ಕೈ ಹರಡಿದರು, ಆದರೆ ಅವಳನ್ನು ನೆಲದಲ್ಲಿ ಕುಳ್ಳಿರಿಸಿದರು. ಇದು ಗಮನಿಸಿದ ಪ್ರವಾದಿ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವ್ಯಕ್ತಿಯ ಜೊತೆ ಕೇಳಿದರು, ಈ ಮಗು ಕೂಡ ನಿಮ್ಮ ಮಗಳಲ್ಲವೇ? ನೀವು ಇದನ್ನು ಇನ್ನೊಂದು ತೊಡೆಯಲ್ಲಿ ಕೂರಿಸಬಹುದಲ್ಲವಾ? ತಕ್ಷಣ ತಂದೆ ತನ್ನ ಮಗಳನ್ನು ಎತ್ತಿ ಎಡತೊಡೆಯ ಮೇಲೆ ಕುಳ್ಳಿರಿಸಿದರು. ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈಗ ನೀವು ನ್ಯಾಯ ಪಾಲಿಸಿದಿರಿ, ಪ್ರೀತಿಯಲ್ಲೂ ಸಮಾನತೆ ಇರಬೇಕು. ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆ ಸಮಾನ ಹಕ್ಕು, ಪ್ರೀತಿ, ಗೌರವ ದೊರೆಯಬೇಕು. ಈ 100 ಶತಮಾನಗಳ ಹಿಂದೆಯೇ ಪ್ರವಾದಿ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ನುಡಿದ ಈ ಶಬ್ದಗಳು ಇವತ್ತು ನಮ್ಮೆಲ್ಲರಿಗೂ ದಾರಿ ತೋರಿಸುತ್ತಿವೆ.